ಇವತ್ತಿನ ಸರಳವಾದ ವಿಧಾನದಲ್ಲಿ ಒಂದು ಕೈ ಸಾಂಬಾರು ಮಾಡ್ಕೊಂಬರೋಣ. ಕುದಿಸುವುದು ಬೇಡ, ಹಾಗೆ ಮಸಾಲೆ ಬೇಡ, 2 ನಿಮಿಷ ಸಾಕು ಈ ಸಾಂಬಾರು ಮಾಡೋಕ್ಕೆ. ಜ್ವರ ಬಂದಾಗ ಬಾಯಿ ಕೆಟ್ಟೋಗಿರುತ್ತೆ ನೋಡಿ, ಅಂಥ ಸಮಯದಲ್ಲೊಂದು ಅದ್ಭುತವಾಗಿರುವ ಒಂದು ಕೈ ಸಾಂಬಾರು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಒಣಮೆಣಸಿನಕಾಯಿ, ಜೀರಿಗೆ, 1 ಚಮಚ ಕರಿಬೇವು ಸೊಪ್ಪು, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಹಾಗೆ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ, ಹಸಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಮೇನಾಗಿ ಒಂದು ತವ ಬಿಸಿಗಿಟ್ಕೊಳ್ಬೇಕು, ಚೆನ್ನಾಗಿ ಬಿಸಿಯಾಗಿದೆ. ಈ ಬಿಸಿ ತವದ ಮೇಲೆ ನೋಡಿ, ನಾವು ಈ ತೊಗೊಂಡಿರುವ ಮೆಣಸಿಕಾಯಿನ ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಕೈಯಲ್ಲಿ ಹೀಗೆ ಮುರಿದ್ರೆ ಅದು ಪುಡಿ ಪುಡಿ ಆಗೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು. ಮೇನಾಗಿ ಇದೊಂದೇ ಇರುತ್ತೆ, ಒಣಮೆಣಸಿನ್ಕಾಯಿ ಮಾತ್ರ ಚೆನ್ನಾಗಿ ಹುರಿದಿರಬೇಕು ಈ ಕೈ ತಂಬಳಿ ಸಾರಿಗೆ. ನಾವು ಇದಕ್ಕೆ ಕೈ ತಂಬಳಿ ಅಂತಲೂ ಹೇಳ್ತೀವಿ, ಕೈ ಸಾಂಬಾರು ಅಂತಲೂ ಹೇಳ್ತೀವಿ. ನೋಡಿ, ಇಲ್ಲಿ ನೀಟಾಗಿ ಫ್ರೈ ಆಗಿದೆ. ಈ ರೀತಿ ಸ್ವಲ್ಪ ಕಪ್ಪು ಥರ ಆಗಬೇಕು. ಈ ರೀತಿ ಮುರಿದ್ರೆ ಬೀಜ ಎಲ್ಲ ಉದುರೋ ಥರ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಅದೇ ಒಂದು ತವದ ಮೇಲೆ ತೊಗೊಂಡಿರುವ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈ ಸಾಂಬಾರು ಕುದಿಸೋದು ಬೇಡ, ಮಸಾಲೆ ಬೇಡ, ಹಾಗೆ ಮತ್ತು ಹಸಿದಾಗಿ ನಾವು ಕಲಿಸುವಂಥದ್ದು. ಹಾಗಾಗಿ ಈ ಒಂದು ತೊಗೊಂಡಿರುವ ಪದಾರ್ಥಗಳನ್ನು ನಾವು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಕರಿಬೇವು ಬೆಳ್ಳುಳ್ಳಿ ಫ್ರೈ ಮಾಡಿದ್ದೀನಿ. ಈಗ ತೊಗೊಂಡಿರುವ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಹಸಿ ಅಂಶ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ತೊಗೊಂಡಿರುವ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಕುಟ್ಟೋಕಲ್ಲು ಬೇಕಾಗುತ್ತೆ. ನಿಮಗೆ ಕೈಯಲ್ಲೇ ಮುರಿತೀವಿ ಅನ್ನೋದಾದರೆ ನಿಮಗೆ ಕುಟ್ಟೋಕಲ್ಲು ಬೇಡ ಆಗುತ್ತೆ. ನಾನಿಲ್ಲಿ ಕುಟ್ಟೋಕಲ್ಲು ತೊಗೊಂಡಿದ್ದೀನಿ. ಕರಿಬೇವು ಬೆಳ್ಳುಳ್ಳಿನ ಹಾಕಿ ತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ 1 ಚಮಚದಷ್ಟು ಜೀರಿಗೆ ಹಾಕಿಬಿಟ್ಟು ಇದನ್ನು ತರಿಯಾಗಿ ಒಂಥರ ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ರೆಡಿ ಆಯಿತು. ಇದನ್ನೇ ಇವಾಗ ನಾವು ಯಾವುದರಲ್ಲಿ ನಾವು ಕಲಿಸ್ತೀವೋ ಅದಕ್ಕೆ ಹಾಕ್ಕೋಬೇಕು. ನೋಡಿ, ಈ ಥರ ಕಡಾಯಿ ತೊಗೊಂಡೆ, ಒಂದು ಸಣ್ಣದ ಪಾತ್ರೆನಾದರೂ ಪರವಾಗಿಲ್ಲ, ಅಗಲವಾಗಿರಬೇಕು. ಈಗ ಹುಣಸೆ ರಸನ ಹಾಕ್ತಾಯಿದ್ದೀನಿ. ನಮಗೆ ಹುಳಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಹುಳಿನ ನೆನೆಸಿಟ್ಕೊಳ್ಬೇಕು. ನಮಗೆ ನೀರು ಎಷ್ಟು ಸ್ವಲ್ಪ ಜಾಸ್ತಿ ನೀರು ಪ್ರಮಾಣ ಹಾಕಬಾರ್ದು, ಕಡಿಮೆ ನೀರು ಪ್ರಮಾಣನೇ ಹಾಕಬೇಕು. ಇದು ಒಂದು 4 ಜನ ಊಟ ಮಾಡುವಷ್ಟು ನಮಗೆ ಈ ಕೈ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಹಾಗೆ ಈ ಫ್ರೈ ಮಾಡ್ಕೊಂಡಿರುವ ಈರುಳ್ಳಿನೂ ಹಾಕಿ ಈ ರೀತಿ ಕೈಯಿಂದ ಸ್ವಲ್ಪ ಕಲಿಸ್ಕೊಳ್ಬೇಕು. ಕೈ ಸಾಂಬಾರು ಅಂದರೆ ಕೈಯಿಂದನೇ ಈ ರೀತಿ ಕಲಿಸ್ತಾ ಇರಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು. ಒಣಮೆಣಸನ್ನು ಕೂಡ ಕೈಯಲ್ಲೇ ಕಲಿಸ್ಬೋದು, ಬೇಕಿದ್ರೆ ಈ ರೀತಿ ಕುಟ್ಟೋಕಲ್ಲಲ್ಲಿ ಪುಡಿ ಮಾಡ್ಕೊಳ್ಬೇಕು. 1 ರೌಂಡ್ ತರಿಯಾದರೆ ಸಾಕಾಗುತ್ತೆ. ಇದು ಎಲ್ಲ ನೀಟಾಗಿ ಈ ಒಂದು ಬೀಜಗಳೆಲ್ಲ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಇದನ್ನು ಕುಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಷ್ಟು ಒಂದು ಆದರೆ ಸಾಕಾಗುತ್ತೆ. ಇವಾಗ ಇದರಿಂದ ಕಲ್ಲಿಂದ ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ನೋಡಿ, ಈ ಒಂದು ಕೈ ಸಾಂಬಾರು ರೆಡಿ ಇದೆ. ಈಗ ಮೆಣಸಿನ್ಕಾಯಿನ ಕೂಡ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕೈಯಿಂದ ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಬೇಕು. ನಾನು ಬ್ಯಾಡಗಿ ಮೆಣಸಿನಕಾಯಿ ಒಂದು 3ರಿಂದ 4 ತೊಗೊಂಡಿದ್ದೀನಿ. ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾವು ಖಾರಕ್ಕೆ ಮಾತ್ರ ಅದನ್ನು ಹಾಕಿದ್ದೀನಿ, ಹಾಗಾಗಿ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಇವಾಗ ಇದು ಕಲಿಸಿದ್ದೀನಿ. ಈಗ ಇದಕ್ಕೆ ನೀರನ್ನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕೈಯಿಂದ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ನೋಡಿ, ನಮ್ಮ ಕೈ ಸಾಂಬಾರು ರೆಡಿ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ಇಷ್ಟು ಸಾಂಬಾರಿಗೆ 1.5 ಚಮಚ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇನ್ನೂ ರುಚಿ ಕೊಡಬೇಕಂದ್ರೆ ಬೆಲ್ಲ, ನಿಮ್ಮ ಹತ್ರ ಹುಡಿ ಬೆಲ್ಲ ಇದ್ದರೆ ಹುಡಿ ಬೆಲ್ಲ ಹಾಕಿ. ನಾನು ಜೋನೆ ಬೆಲ್ಲವನ್ನು 1 ಚಮಚದಷ್ಟು ಹಾಕ್ತಾಯಿದ್ದೀನಿ. ಈಗ ಇದು ಸಾಂಬಾರು ರೆಡಿ ಆಯಿತು. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಡಿ. ಈ ಸಾಂಬಾರು ಕಾಯಿಸೋ ಹಾಗಿಲ್ಲ, ಇದು ಹಸಿ ಅಂಬ್ರ ಅಥವಾ ಕೈ ತಂಬಳಿ ಅಥವಾ ಕೈ ಸಾಂಬಾರು ಅಂತಲೂ ಹೇಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಇದ್ದರೆ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಈ ಜ್ವರ ಬಂದ ಬಾಯಿಗಾಗಿರ್ಬೋದು, ಶೀತ ನೆಗಡಿ ಆಗಿರೋ ಬಾಯಿಗಾಗಿರ್ಬೋದು
ತುಂಬ ರುಚಿಸ್ತಾ ಇರ್ತದೆ. ನೀವು ಒಮ್ಮೆ ಮಾಡಿದರೆ ಮತ್ತೆ ಮಾಡಿ ಮಾಡಿ ತಿಂತೀರಾ. 2 ನಿಮಿಷ ಸಾಕು ಈ ಒಂದು ಕೈ ಸಾಂಬಾರು ಮಾಡಲಿಕ್ಕೆ. ಇದು ಹಿಂದಿನ ಕಾಲದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈಗ ತಟ್ಟೆಗೆ ಬಿಸಿ ಬಿಸಿ ಅನ್ನ ಹಾಕ್ಕೊಳ್ಳಿ. ಈ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂತಾ ಇದ್ದರೆ ಯಾವುದೇ ರೀತಿಯ ಪಲ್ಯ ಬೇಕಾಗಿಲ್ಲ ನಿಮಗೆ, ಅಷ್ಟೊಂದು ರುಚಿಯಾಗಿರುತ್ತೆ. ಇವತ್ತಿನ ಸಿಂಪಲ್ ವಿಧಾನದ ಹಳ್ಳಿ ರುಚಿಯ ಕೈ ಸಾಂಬಾರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.